ಪ್ರೈಸ್ ದ ಲಾರ್ಡ್, ಹಾಲೆಲೂಯ. ಯೇಸು ಕ್ರಿಸ್ತನ ಸುಮಧುರವಾದ ನಾಮದಲ್ಲಿ ವರ್ಡ್ ಆಫ್ ಲೈಫ್ ಸಜೀವ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಹೊಸ ವರ್ಷ 2026ರಲ್ಲಿ ನಾವಿದ್ದೇವೆ. ಆಲ್ರೆಡಿ ದಿನಗಳು ಕಳೀತಾ ಇವೆ. ಕರ್ತನ ಬರೋಣ ಬೇಗನೆ ಹತ್ತಿರವಾಗ್ತಾ ಇದೆ. ಇದರ ಮಧ್ಯದಲ್ಲಿ ವಾಕ್ಯವನ್ನು ಸಾರುವಂಥದ್ದು, ಕೇಳುವಂಥದ್ದು ನಡೆಯುತ್ತಲೇ ಇದೆ. ದೇವರು ಒಳ್ಳೆಯವನು. ಆತನು ಯಾವಾಗಲೂ ಒಳ್ಳೆಯದನ್ನೇ ಮಾಡುವ ಆತನು. ಆತನ ಕೃಪೆಯು ಶಾಶ್ವತವಾದದ್ದು. ಹಾಗಾಗಿ ಪ್ರಿಯ ದೇವಜನರೇ, ಸ್ವಲ್ಪ ಹೊತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ದೇವರ ವಾಕ್ಯ ಅದು ನಮ್ಮನ್ನು ಉಜ್ಜೀವಗೊಳಿಸುತ್ತದೆ. ದೇವರ ವಾಕ್ಯ ನಮ್ಮನ್ನು ಜಯದಲ್ಲಿ ನಡೆಸುತ್ತದೆ. ದೇವರ ವಾಕ್ಯ ನಮ್ಮ ಮನೋನೇತ್ರಗಳನ್ನು ಬೆಳಗಿಸುತ್ತದೆ. ದೇವರ ವಾಕ್ಯವನ್ನು ನಂಬಿ ಜೀವಿಸುವಾಗ ನಾವು ಸಮೃದ್ಧಿಯಲ್ಲಿ, ಜಯದಲ್ಲಿ ನಡೆಯುತ್ತೇವೆ. ನಾನು ಯಾವಾಗಲೂ ಹೇಳ್ತೇನೆ, ದೇವರ ವಾಕ್ಯಕ್ಕೆ ನಾವು ಪ್ರಥಮ ಸ್ಥಾನ ಕೊಡಬೇಕು ಎಂಬುದಾಗಿ. ಕಳೆದ ವಾರ ನಾನು ದೇವರ ಪ್ಲ್ಯಾನ್, ಕನ್ನಡದಲ್ಲಿ ಹೇಳುವುದಾದರೆ ದೇವರ ಯೋಜನೆ, ಮಾನವ ಕುಲಕ್ಕೆ ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ದೇವರು ಏನು ಯೋಜನೆಯನ್ನು ಮಾಡಿದ್ದಾನೆ ಅದನ್ನು ನಾನು ಬಿಡಿಸ್ತಾ ಇದ್ದೆ. ಬಿಡಿಸಲಿಕ್ಕೆ ತುಂಬ ಇದೆ. ನಾನು ಅದು ಪ್ರಾರಂಭದಿಂದ ಬಿಡಿಸಬೇಕಾಗ್ತದೆ, ಆದಿಯಿಂದಲೇ. ಆದಾಮನ ಜನನ, ಯೇಸು ಕ್ರಿಸ್ತನ ಜನನ ಮತ್ತು ಮರಣ. ಆದಾಮನು ಫೇಲ್ ಆದ, ಯೇಸು ಕ್ರಿಸ್ತನು ಬಂದ. ದೇವರು ಸರ್ವಲೋಕವನ್ನು ರಕ್ಷಣೆಯಲ್ಲಿ ನಡೆಸುವುದಕ್ಕೋಸ್ಕರ, ಸರ್ವಲೋಕದ ಪಾಪ ಪರಿಹಾರಕ್ಕೋಸ್ಕರ ದೇವರೊಂದು ದೊಡ್ಡ ಯೋಜನೆಯನ್ನು ಮಾಡಿದ. ಏನು? ತನ್ನ ಒಬ್ಬನೇ ಮಗನಾದ ಯೇಸುವನ್ನೇ ಈ ಭೂಲೋಕಕ್ಕೆ ಕಳಿಸಿಕೊಟ್ಟ. ಅದು ದೇವರ ಚಿತ್ತವಾಗಿತ್ತು, ದೇವರ ಪರ್ಪಸ್ ಆಗಿತ್ತು. ಬಟ್ ಅದು ಬಹಳ ದೊಡ್ಡ ಯೋಜನೆ ಆಗಿತ್ತು. ದ ಬಿಗ್ಗೆಸ್ಟ್ ಯೋಜನೆ, ದ ಬಿಗ್ಗೆಸ್ಟ್ ಪ್ಲ್ಯಾನ್. ಹಾಗಾಗಿ ಕಳೆದ ವಾರ ನಾನು ಮಾತಾಡ್ತಾ ಇದ್ದೆ ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯದಲ್ಲಿ 11ನೇ ವಚನ, ಯೆಶಾಯದಲ್ಲಿ 55ನೇ ಅಧ್ಯಾಯ 8 ಮತ್ತು 9ನೇ ವಚನ. 29ನೇ ಅಧ್ಯಾಯ 11ನೇ ವಚನ, ಕ್ಯಾನ್ ಯು ರೀಡ್ ಫಾರ್ ಮೀ? ಓದ್ಬೋದಾ? ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ಮಾಡುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು. ದೇವರು ಮಾತ್ರ ಬಲ್ಲ, ನಾನು ಬಿಡಿಸ್ತಿದ್ದೆ. ಅದು ದೇವರು ಬಲ್ಲ. ನನಗೆ ಅದು ದೇವರು ನನ್ನ ವಿಷಯವಾಗಿ ಮಾಡಿದ ಪ್ಲ್ಯಾನ್ ಅರ್ಥ ಆಗಬೇಕಾದ್ರೆ, ದೇವರು ನನ್ನ ವಿಷಯವಾಗಿ ಮಾಡಿದ ಯೋಜನೆ ನನಗೆ ಅರ್ಥ ಆಗಬೇಕಾದ್ರೆ, ಯಾವ ವ್ಯಕ್ತಿ ಯೋಜನೆ ಮಾಡಿದ್ದಾನೆ ಅವನೊಟ್ಟಿಗೆ ನನಗೆ ಒಡನಾಟ ಬೇಕು. ಅವನ ಹತ್ರ ನಾನು ಮಾತಾಡಬೇಕು, ಅವನಿಂದ ನಾನು ತಿಳಿಯಬೇಕು. ಇದೆಲ್ಲ ನಾನು ಮಾತನಾಡಿದ್ದೇನೆ. ಓಕೆ, ಎಂಥ ಆಲೋಚನೆಯನ್ನು ಮಾಡಿದ್ದಾನೆ ಮುಂದೆ ಹೇಳ್ತದೆ. ನಾನು ನಿಮ್ಮ ವಿಷಯವಾಗಿ ಮಾಡಿರುವ ಆಲೋಚನೆ ಅದು ಐತದ ಆಲೋಚನೆ ಅಲ್ಲ, ನಿಮ್ಮನ್ನು ಲಗಡಿ ತೆಗೆಯುವ ಆಲೋಚನೆ ಅಲ್ಲ, ನಿಮ್ಮನ್ನು ರೋಗದಲ್ಲಿ ದುಡುವ ಆಲೋಚನೆ ಅಲ್ಲ, ನಿಮ್ಮನ್ನು ಬಡವರನ್ನಾಗಿ ಮಾಡುವ ಆಲೋಚನೆ ಅಲ್ಲ, ಕೊರತೆಯಲ್ಲಿ ದುಡುವಂಥ ಆಲೋಚನೆ ಅಲ್ಲ. ಇವೆಲ್ಲ ಭೂಲೋಕದಲ್ಲಿ, ಇವೆಲ್ಲದರ ಮಧ್ಯದಲ್ಲಿ ನಿಮಗೆ ರಕ್ಷಣೆಯನ್ನು ದಯಪಾಲಿಸಿ ಮಗನ ಆತ್ಮನನ್ನು ಕೊಟ್ಟು ಉನ್ನತ ಮಟ್ಟಕ್ಕೆ ಏರಿಸುವ ಆಲೋಚನೆ. ಈ ಭೂಲೋಕದಲ್ಲಿರುವ ತಂದೆ ತಾಯಿಗಳು ತಮ್ಮ ಮಕ್ಕಳು ಯಾವಾಗಲೂ ತನಗಿಂತ ಕೆಳಗೆ ಹೋಗಲಿ ಅಂತ ಬಯಸುವುದೇ ಇಲ್ಲ. ನಾನು ಕಷ್ಟಪಟ್ಟದ್ದು ಸಾಕು, ನನ್ನ ಮಕ್ಕಳು ಉನ್ನತ ಮಟ್ಟದಲ್ಲಿರಬೇಕೆಂಬುದಾಗಿ ಅವರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿ ಅವರನ್ನು ಉನ್ನತಿಯಲ್ಲಿ ನಡೆಸುವುದಕ್ಕೋಸ್ಕರ ಒಳ್ಳೆಯ ವಿದ್ಯಾಭ್ಯಾಸ ಕೊಡುವಂಥ ಆಲೋಚನೆ ತಂದೆ ತಾಯಿಗಳು ಮಾಡಿರ್ತಾರೆ. ಭೂಲೋಕದ ತಂದೆ ತಾಯಿಗಳು ಇಂಥ ಒಂದು ಆಲೋಚನೆ ಮಾಡಿರುವುದಾದರೆ, ಓ ನನ್ನ ಪ್ರಿಯ ದೇವ ಜನರೇ, ಪರಲೋಕದಲ್ಲಿ ಆಸೀನರೂಢನಾಗಿರುವ ನಮ್ಮ ತಂದೆಯಾದ ದೇವರು, ನಮ್ಮ ಒಬ್ಬನೇ ತಂದೆಯಾಗಿರುವ ದೇವರು, ಆತನ ಮಕ್ಕಳಾಗಿರುವ ನಮ್ಮ ವಿಷಯದಲ್ಲಿ ಎಂಥ ಆಲೋಚನೆ ಮಾಡಿರುವರು. ಆತನ ಆಲೋಚನೆಯನ್ನು ತಿಳುಕೊಳ್ಳುವುದೇ ನಮಗೆ ಲೈಫ್. ಆತನ ಆಲೋಚನೆಯನ್ನು ತಿಳುಕೊಳ್ಳುವುದೇ ನಮಗೆ ಜೀವ. ಅದಕ್ಕೆ ನಾನು ಕಳೆದ ವಾರ ಮಾತಾಡಿದೆ, ನಿಮಗೆ ಭಾಳ ಸುಲಭ ಏನಂದರೆ, ದೇವರ ಆಲೋಚನೆಯನ್ನು ನಮ್ಮ ಆಲೋಚನೆಯಾಗಿ ತೆಗೆದುಕೊಂಡ್ರೆ, ಅಂದರೆ ನಮ್ಮ ಆಲೋಚನೆಯನ್ನು ಡಿಲೇಟ್ ಮಾಡಿ ದೇವರ ಆಲೋಚನೆಯನ್ನು ತುಂಬಿಸಿದರೆ, ಮೊದಲನ ಕಾಲದಲ್ಲಿ ಒಂದು ಮಲಗುವಂಥ ರೆಕಾರ್ಡರ್ ಬಂತು, ಆಮೇಲೆ ದೊಡ್ಡದು ಬಂತು, ಡೆಕ್ ಬಂತು, ಮತ್ತು ಡಬಲ್ ಕ್ಯಾಸೆಟ್ದು ಬಂತು. ಎರಡು ಕ್ಯಾಸೆಟ್ ಹಾಕೋದು, ಇದರಲ್ಲಿ ಪ್ಲೇ ಮಾಡೋದು, ಅದರಲ್ಲಿ ಡಬ್ಬಿಂಗ್ ಮಾಡೋದು.
ಈಗ ಆಲ್ರೆಡಿ ಒಂದು ಕ್ಯಾಸೆಟ್ನಲ್ಲಿ ಬೇರೆ ಯಾವುದೋ ಚಿತ್ರಗೀತೆ ಇದೆ, ಎಲ್ಲರೂ ರಕ್ಷಣೆ ಹೊಂದಿದಾಗ ಮನೆಯಲ್ಲಿ ತುಂಬ ಫಿಲ್ಮಿದು ಸಾಂಗ್ ಇದು ಕ್ಯಾಸೆಟ್ ಇತ್ತು. ಕೆಲವರದು ಇವರು ಬರ್ಕುಮ್ಯಾನ್ ತಂದದ್ದು ಈ ಕ್ಯಾಸೆಟ್ನಲ್ಲಿ ಹಾಕಿದ್ದು. ಇಲ್ಲಿ ಅದು ಪಿಕ್ಚರ್ದು ಸಾಂಗನ್ನು ಇದಕ್ಕೆ ರೆಕಾರ್ಡಿಂಗ್ ಕೊಟ್ಟದ್ದು. ಬರ್ಕುಮ್ಯಾನದು ಎಲ್ಲ ಸಾಂಗ್ ಇದಕ್ಕೆ ರೆಕಾರ್ಡ್ ಆಗುವಾಗ ಡಿಲೇಟ್ ಆಗ್ತಾ ರೆಕಾರ್ಡ್ ಆಯಿತು. ಪಿಕ್ಚರ್ ಸಾಂಗ್ ಎಲ್ಲ ಡಿಲೇಟ್ ಆಯಿತು, ಅದು ರೆಕಾರ್ಡ್ ಆಯಿತು. ಈಗ ನಮ್ಮ ಯೋಜನೆಗಳನ್ನು ಡಿಲೇಟ್ ಮಾಡೋದು ಯಾವಾಗ? ನೀವು ದೇವರ ಯೋಜನೆಯನ್ನು ದೇವರ ಪ್ಲ್ಯಾನನ್ನು ನಾವು ನಮ್ಮ ತಗೊಳ್ತೇವೆ, ಆಗ ನಮ್ಮದು ಆಟೋಮೆಟಿಕ್ ಡಿಲೇಟ್ ಆಗ್ತದೆ. ನಾನಲ್ಲ ಆತನು. ನನ್ನ ಪ್ಲ್ಯಾನ್, ಆ ಪ್ಲ್ಯಾನಿನ ಮೇಲೆ ದೇವರ ಪ್ಲ್ಯಾನ್ ಬರುವಾಗ ನಮ್ಮ ಪ್ಲ್ಯಾನ್ ದೇವರ ಪ್ಲ್ಯಾನ್ನಲ್ಲಿ ಸ್ಕ್ಯಾನ್ ಆಗ್ತದೆ. ನಮ್ಮ ಪ್ಲ್ಯಾನ್ ದೇವರ ಪ್ಲ್ಯಾನ್ ಆಗಿದ್ದರೆ ಸ್ಕ್ಯಾನ್ ಆಗಿರುವಾಗ ಅದು ಸ್ಕ್ಯಾನ್ನಲ್ಲಿ ಅಲ್ಲದು ಡಿಲೇಟ್ ಆಗುತ್ತೆ. ದೇವರ ಪ್ಲ್ಯಾನಿಗೆ ಪ್ರಥಮ ಸ್ಥಾನ ಕೊಟ್ಟಾಗ ನಮ್ಮ ಪ್ಲ್ಯಾನ್ ನಮ್ಮಲ್ಲಿಯೇ ಡಿಲೇಟ್ ಆಗುತ್ತೆ, ಡಿಲೇಟ್ ಮಾಡಲಿಕ್ಕೆ ಆಗ್ತದೆ. ನನ್ನ ಪ್ರಿಯ ದೇವರು, ಇದನ್ನೆಲ್ಲ ನಾನು ಕಳೆದ ವಾರ ಮಾತನಾಡ್ತಾ ಇದ್ದೆ. ಸರಿ, ಈಗ ಮುಂದಕ್ಕೆ ನಾವು ಸ್ವಲ್ಪ ಹೋಗುವ. ಅನೇಕ ಎಕ್ಸಾಂಪಲ್ಗಳನ್ನು ಕೊಟ್ಟೆ. 1 ಕೊರಿಂಥ 2ನೇ ಅಧ್ಯಾಯ 11ನೇ ವಚನವನ್ನು ಓದಿ ಮನುಷ್ಯನ ಒಳಗೆ ಏನೆಲ್ಲ ಆಗ್ತಾ ಇದೆ, ಒಬ್ಬ ವ್ಯಕ್ತಿಗೆ ಸ್ವಾಭಾವಿಕವಾಗಿ ಏನೆಲ್ಲ ಆಗ್ತಾ ಇದೆ ಎಂಬುದಾಗಿ ಪೌಲನು ಆ ಕೊರಿಂಥದವರೆಗೆ ಬರೆದ ಪತ್ರಿಕೆಯಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾನೆ. ದ ಫಸ್ಟ್ ಕೊರಿಂಥಿಯನ್ 2nd ವರ್ಡ್ 11. ಮನುಷ್ಯನ ಒಳಗಿನ ಆಲೋಚನೆಗಳು ಅವನಲ್ಲಿರುವ ಜೀವಾತ್ಮಕ್ಕೆ ಹೊರತು. ಮನುಷ್ಯನ ಒಳಗೆ ಆಲೋಚನೆ ಇದೆ. ಕೆಲವೊಂದು ಒಳ್ಳೆಯದಿರ್ಬೋದು, ಬಟ್ ಅದು ಯಾರಿಗೆ ಗೊತ್ತು? ಬೇರೆಯವ್ರ ಹತ್ರ ಹೇಳಿರ್ಲಿಕ್ಕಿಲ್ಲ. ಅವನ ಜೀವಾತ್ಮಕ್ಕೆ ಹೊರತು ಮತ್ತಾರಿಗೆ ತಿಳಿಯುವುದು ಯಾರಿಗೂ ತಿಳಿಯುವುದಿಲ್ಲ. ಒಬ್ಬ ಮನುಷ್ಯನಲ್ಲಿ ಒಂದು ಆಲೋಚನೆ, ಅವ ಸಸ್ಪೆನ್ಸ್ ಮ್ಯಾನ್ ಆಗಿದ್ರೆ, ಕೆಲವು ಸರ್ಪ್ರೈಸ್ಗಳು ಅಂಥದ್ದಿದ್ರೆ ಅವನು ಬಿಲ್ಕುಲ್ ಯಾರಿಗೆ ಹೇಳುವುದಿಲ್ಲ. ಅವನಿಗೆ ಒಬ್ಬನಿಗೆ ಗೊತ್ತು. ಕೆಲವೊಂದು ಹೇಳಲಿಕ್ಕೆ ಆಗುವುದಿಲ್ಲ, ಕೆಲವೊಂದು ಹೇಳಲಿಕ್ಕೆ ನಾಚಿಗೆ, ಭಯ ಇರ್ಬೋದು, ಏನಿರ್ಬೋದು, ನಾಚಿಗೆ. ಬಟ್ ಮುಂದೆ ಹೇಳ್ತದೆ, ಹಾಗೆಯೇ ದೇವರ ಆಲೋಚನೆಗಳನ್ನು ದೇವರ ಆತ್ಮನೇ ಹೊರತು ಬೇರೆ ಯಾರೂ ಗ್ರಹಿಸುವುದಿಲ್ಲ, ಒಬ್ಬನು ಕೂಡ ಗ್ರಾಸ್ಪ ಮಾಡುವುದಿಲ್ಲ. ಅದಕ್ಕೆ ನನ್ನ ಪ್ರಿಯ ದೇವಜನರೇ, ದೇವರ ಆಲೋಚನೆ ದೇವರ ಆತ್ಮನಿಗೆ ಹೊರತು ಬೇರೆ ಗೊತ್ತಿಲ್ಲ. ಅದು ದೇವರ ಆತ್ಮನೇ ಗ್ರಾಸ್ ಮಾಡ್ತಾನೆ, ಬೇರೆ ಯಾರಿಗೂ ಆಗುವುದಿಲ್ಲ. ಅದಕ್ಕೆ ದೇವರಾತ್ಮನಿಂದ ಹುಟ್ಟಿದ ಮಕ್ಕಳ ಒಳಗೆ, ದೇವರಾತ್ಮನಿಂದ ಹುಟ್ಟಿದವರ ಒಳಗೆ ಪವಿತ್ರ ಆತ್ಮನಿದ್ದಾನೆ, ದೇವರ ಆತ್ಮನಿದ್ದಾನೆ. ಪಾರ್ನೆಗೇನ್ ಸ್ಪಿರಿಟ್ ಇದೆ. ಆ ಸ್ಪಿರಿಟಿಗೆ ದೇವರ ಆಲೋಚನೆ ಗೊತ್ತಿದೆ. ಹಾಗಾದರೆ ಈ ಮೈಂಡ್ಗೆ ಮನುಷ್ಯನ ಆಲೋಚನೆ ಗೊತ್ತಿದೆ, ಲೋಕದ ಆಲೋಚನೆ ಗೊತ್ತಿದೆ. ಒಳಗಿನ ಮನುಷ್ಯ, ಅಂತರ್ಯದ ಮನುಷ್ಯನಿಗೆ ದೇವರ ಆಲೋಚನೆ ಗೊತ್ತಿದೆ. ಈಗ ಇವನದನ್ನು ಕೇಳ್ತೀರಾ, ಒಳಗಿನದವನು ಕೇಳ್ತೀರಾ? ನೀವು ಇವನದನ್ನು ಕೇಳಿದರೆ ಎಡವಟ್ಟು ಆಗಬಹುದು, ಒಳಗಿನವದನ್ನು ಕೇಳಿದರೆ ಅದು ಎಡವಟ್ಟು ಆಗುವುದೇ ಇಲ್ಲ. ಅದರಲ್ಲಿ ಸರ್ಪ್ಲಸ್ ಅಂದರೆ ಬೆನಿಫಿಟ್ ಇರುತ್ತೆ, ಅದರಲ್ಲಿ ನಷ್ಟ ಇರುವುದಿಲ್ಲ, ಅದರಲ್ಲಿ ಜೀವ ಇರುತ್ತೆ, ನಾಶನ ಇರುವುದಿಲ್ಲ. ಅಲ್ಲಿಂದ ಅದಕ್ಕೆ ಕಿವಿ ಕೊಡಲಿಕ್ಕೆ ಪ್ರಾರಂಭ ಮಾಡಿದರೆ, ನಿಮ್ಮನ್ನು ಯಾರು ಏನೇ ಮಾತನಾಡಿದರೂ ನೀವು ಅದಕ್ಕೆ ಕಿವಿ ಕೊಡುವುದಿಲ್ಲ. ದೇವರು ನಮ್ಮ ವಿಷಯವಾಗಿ ಮಾಡುವ ಪ್ಲ್ಯಾನ್ ಎಂಥದ್ದು? ಲಾಸ್ಟ್ ಮಾತಾಡ್ತಿದ್ದೆ, 55ನೇ ಅಧ್ಯಾಯ 8 ಮತ್ತು 9. ಯೆಹೋವನು ಹೀಗನ್ನುತ್ತಾನೆ. ಯೆಹೋವನಿಗನ್ನುತ್ತಾನೆ, ಯೆಶಾಯ ಅಲ್ಲ, ಯೆಹೋವನು. ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಆಲೋಚನೆಗಳಲ್ಲ. ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳು ಅಲ್ಲ ಅಂದರೆ ಅಲ್ಲವೇ ಅಲ್ಲ. ನಿಮ್ಮ ಮಾರ್ಗವು ಬೇರೆನೆ, ನನ್ನ ಮಾರ್ಗವು ಬೇರೆ. ನಿಮ್ಮ ಆಲೋಚನೆಗಳು ಬೇರೆನೆ, ನನ್ನ ಆಲೋಚನೆ ಬೇರೆ. ಹಾಗಾದರೆ ದೇವರ ಆಲೋಚನೆ ಎಂಥದ್ದು? ಏನು ಆಲೋಚನೆ? ಓದಿ. ಭೂಮಿಯ ಮೇಲೆ ಆಕಾಶವು, ನೋಡಿ, ಭೂಮಿಯ ಮೇಲೆ ಇರುವ ಆಕಾಶ ಎಷ್ಟು ಉನ್ನತವೋ ಅದು ಎಷ್ಟು ಉನ್ನತವಾಗಿದೆ ನಿಮ್ಮ ಮಾರ್ಗಗಳಿಗಿಂತ, ಭೂಲೋಕದಲ್ಲಿರುವ ನಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ಆತನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ, ಮನುಷ್ಯರ ಆಲೋಚನೆಗಿಂತ ನನ್ನ ಆಲೋಚನೆಗಳು, ದೇವರ ಆಲೋಚನೆ ಅಷ್ಟು ಉನ್ನತವಾಗಿದೆ. ಅಷ್ಟು ಉನ್ನತ. ಎಷ್ಟು ದೊಡ್ಡ ಉನ್ನತ? ಭೂಲೋಕದ ಮೇಲೆ ಆಕಾಶವೆಷ್ಟು ಉನ್ನತವಾಗಿದೆ, ಅಷ್ಟು ಉನ್ನತವಾದ ಆಲೋಚನೆ ಮತ್ತು ಉನ್ನತವಾದ ಮಾರ್ಗ ಅದು ನಮ್ಮ ತಂದೆಯಾದ ದೇವರ ಮಾರ್ಗ. ಹಾಗಾದರೆ ನನ್ನ ಪ್ರಿಯ ದೇವಜನರೇ, ಅಷ್ಟು ಉನ್ನತವಾದ ಮಾರ್ಗ ಮತ್ತು ಉನ್ನತವಾದ ಆಲೋಚನೆಯನ್ನು
ನಮ್ಮ ಮಾರ್ಗವಾಗಿ ನಮ್ಮ ಆಲೋಚನೆಯಾಗಿ ನಾವು ಅಡಾಪ್ಟ್ ಮಾಡಿಕೊಂಡ್ರೆ, ತೆಗೆದುಕೊಂಡರೆ, ಯಾರ ಆಲೋಚನೆಯಲ್ಲಿ ನಾವು ನಡೆಯುತ್ತೇವೆ? ದೇವರ ಆಲೋಚನೆಯಲ್ಲಿ. ಯಾರ ಮಾರ್ಗದಲ್ಲಿ ನಡೆಯುತ್ತೇವೆ? ದೇವರ ಮಾರ್ಗ. ಇವತ್ತು ನಾನು ಮಾರ್ಗದ ಬಗ್ಗೆ ಮಾತಾಡಲಿಕ್ಕೆ ಬರಲಿಲ್ಲ ದೇವರ, ಇವತ್ತು ಕೇವಲ ಪ್ಲ್ಯಾನ್ ಆಫ್ ಗಾಡ್. ಅದಕ್ಕೆ ನಾವು ಬೈಬಲ್ನಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಕೆಲವೊಂದು ದಾವೀದನು ಮಾಡಿದ ತಪ್ಪು, ಮೋಶೆ ಮಾಡಿದ ತಪ್ಪು, ಅವನ ಆಲೋಚನೆಯಲ್ಲಿ ಮಾಡಲಿಕ್ಕೆ ಹೋದ. ಮೋಶೆ ಮಾಡಿದ ಮಂಜೂಷದ ಪೆಟ್ಟಿಗೆ ಅದು ಪರಲೋಕದಲ್ಲಿ ಇರುವಂಥ ಮಾದರಿಯ ಪ್ರಕಾರ ಭೂಲೋಕದಲ್ಲಿ ಒಂದು ಮಂಜೂಷವನ್ನು ಮಾಡಿದ. ಸಾಕ್ಷಾತ್ ಪರಲೋಕದಲ್ಲಿರುವ ಮಾಡೆಲ್ನಾಗೆ ದೇವರವನಿಗೆ ಬ್ಲೂ ಪ್ರಿಂಟ್ ಕೊಟ್ಟು ಬಿಟ್ಟ, ಮಾಡಿದ. ಸಮುವೇಲನ ಕಾಲದಲ್ಲಿ ಆ ಮಂಜೂಷದ ಪೆಟ್ಟಿಗೆ ಶತ್ರುವಶವಾಯಿತು. ಏಲಿಯ ಕಾಲದಲ್ಲಿ ಸಮುವೇಲ ಇದ್ದಾನೆ, ಏಲಿಯ ಕಾಲದಲ್ಲಿ. ಆ ಸಮಯದಲ್ಲಿ ಶತ್ರುವಶವಾದಾಗ ಏಲಿಯ ಮಗ ಹೋಪ್ನಿ, ಏಲಿಯ ಮಗ ಫೀನೆಹಾಸ್ ಮತ್ತು ಏಲಿ, ಮುದುಕನಾದ ಏಲಿ, ಪ್ರವಾದಿಯಾದ ಏಲಿ, ಅವನು ಒಂದೇ ದಿವಸದಲ್ಲಿ ಸತ್ರು. ಮಂಜೂಷದ ಪೆಟ್ಟಿಗೆ ಶತ್ರುವಶವಾಯಿತು. ಅನೇಕ ಜನರು ಇಸ್ರಾಯೇಲ್ಯರಲ್ಲಿ ಸತ್ತರು. ಫೀನೆಹಾಸನ ಹೆಂಡತಿ ಗರ್ಭಿಣಿ. ಆಕೆ ಈ ಸುದ್ದಿಯನ್ನು ಕೇಳಿ ಅವಳಿಗೆ ಹೆರಿಗೆ ನೋವು ಬಂದು ಆಕೆ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಳು. ಆ ಮಗುವಿಗೆ ಅವಳು ಹೆಸರಿಟ್ಲು, ಏನಂತ? ದೇವರ ಮಹಿಮೆ ಇಸ್ರಾಯೇಲರನ್ನು ಬಿಟ್ಟು ಹೋಯಿತು, ಗ್ಲೋರಿ ಆಫ್ ಗಾಡ್ ಡಿಪಾರ್ಟ್ ಫ್ರಾಮ್ ಇಸ್ರಾಯೇಲ್ ಅಂತ. ಅದಕ್ಕೆ ಇಕಾಬೋದು ಎಂಬುದಾಗಿ ಹೆಸರಿಟ್ಲು. ಇಕಾಬೋದು ಅಂದರೆ ಇಸ್ರಾಯೇಲ್ಯರು ದೇವರ ಮಹಿಮೆಯನ್ನು ಕಳಕೊಂಡರು ಅಂತ, ಅದರ ಮೀನಿಂಗ್ ಇಕಾಬೋದು. ಎಷ್ಟೊಂದು ಕಷ್ಟಕರವಾದ ಮಾತು. ನನಗೆ ಆ ಮಾತು ಓದುವಾಗ ನನಗೆ ಜೀರ್ಣ ಮಾಡಲಿಕ್ಕೆ ಆಗಲಿಲ್ಲ. ಅಯ್ಯೋ, ಅಷ್ಟು ಮಹಿಮೆಯುಳ್ಳ ದೇವರ ಪ್ರತಾಪ ಅವರಲ್ಲಿ ಇತ್ತು. ಆ ಮಂಜೂಷದ ಪೆಟ್ಟಿಗೆಯಲ್ಲಿ ಎಂಥ ಒಂದು ಅಭಿಷೇಕ, ಅನಾಯಿಂಟಿಂಗ್ ಇತ್ತು. ಅದನ್ನು ಮುಟ್ಟಿದಾಗ ಇವನು ಸಾಯುವಂಥ ಪರಿಸ್ಥಿತಿ ಎದುರಾಗಿತ್ತು. ಉಜ್ಜ ಸತ್ತಿದ್ದಾನೆ ಆ ಮಂಜೂಷದ ಪೆಟ್ಟಿಗೆಯನ್ನು ತರುವಾಗ. ಅಂಥ ಒಂದು ಪ್ರತಾಪವುಳ್ಳ ನಮ್ಮ ತಂದೆಯಾದ ದೇವರು ಅವರಲ್ಲಿ ಇದ್ದುಕೊಂಡು ಕಾರ್ಯ ಮಾಡುವಂತಾಗ ಆ ಮಹಿಮೆ ಇಸ್ರಾಯೇಲರನ್ನು ಬಿಟ್ಟು ಹೋಯಿತು ಅಂತ ಆಕೆ ತನಗೆ ಹುಟ್ಟಿದ ಮಗುವಿಗೆ ಇಕಾಬೋದ್ ಎಂಬುದಾಗಿ ಹೆಸರಿಡ್ತಾಳೆ. ಸೊಲೊಮೋನನ ಕಾಲದಲ್ಲಿ ಮಹಿಮೆ ತಿರುಗಿ ಇಳಿದು ಬಂತು, ಅದಕ್ಕೆ ಶಕೈನಾ ಗ್ಲೋರಿ. ಇವತ್ತು ಎಂಥ ಗ್ಲೋರಿ! ಇವತ್ತು ನಾವು ಆ ಮಂಜೂಷದ ಪೆಟ್ಟಿಗೆಯಾಗಿದ್ದೇವೆ. ಯಾಕೆ? ದೇವರು ನಮ್ಮೊಳಗೆ ವಾಸ ಮಾಡ್ತಾ ಇದ್ದಾನೆ. ಇಲ್ಲಿ ಅದು ಬೇರೆ ವಿಷಯ, ಸಬ್ಜೆಕ್ಟ್. ಈಗ ನಾನು ಮಾತಾಡೋದು ದೇವರ ಪ್ಲ್ಯಾನ್ ವಿರುದ್ಧವಾಗಿ ನಾವು ಕಾರ್ಯ ಮಾಡುವಾಗ ಏನಾಗ್ತದೆ, ದೇವರ ಪ್ಲ್ಯಾನಿಗೆ ಅನುಗುಣವಾಗಿ ನಾವು ಕಾರ್ಯ ಮಾಡುವಾಗ ಏನಾಗ್ತದೆ. ದಾವೀದನಿಗೆ ಮನಸ್ಸಾಯಿತು, ಅದು ಎಲ್ಲಿ ಹೋಯಿತು? ಫಿಲಿಷ್ಟಿಯರ ಪಾಳೆಯದಲ್ಲಿತ್ತು. ಫಿಲಿಷ್ಟಿಯರ ಪಾಳೆಯದಲ್ಲಿದ್ದಾಗ ಅಯ್ಯೋ, ಫಿಲಿಷ್ಟಿಯರಿಗೆ ಅದು ಬಾಧಕವಾಗಿ ಹೋಯಿತು. ಅದನ್ನು ಕೊಂಡೋಗಿ ದಾಗೋನ್ನ ಗುಡಿಯಲ್ಲಿಟ್ಟರು. ದೇವರ ಮಂಜೂಷದ ಪೆಟ್ಟಿಗೆಗೆ ಯಾವ ಸಮಸ್ಯೆ ಇಲ್ಲ, ಅದಕ್ಕೆ ಒಂದು ಹಾನಿ ಇಲ್ಲ. ದಾಗೋನನ ಗುಡಿಯಲ್ಲಿದ್ದ ದಾಗೋನನ ಮೂರ್ತಿ ದಡಲ್ಲ ಬಿತ್ತು. ಮರುದಿವಸ ಪೂಜಾರಿಗಳು ಬಂದು ರೈಟ್ ಮಾಡಿದರು. ಪುನಃ ಮರುದಿವಸ ನೋಡಿದ್ದಾರೆ, ಮುಂಡ ಎಲ್ಲ ಬೇರೆ ಬೇರೆ ಆಗಿದೆ ಮೂರ್ತಿದು. ಅಷ್ಟರಲ್ಲಿ ಅಷ್ಟೇ ಆಯಿತಾ, ಗೆಡ್ಡೆ ರೋಗಗಳು ಬಂತು. ಫಿಲಿಷ್ಟಿಯ ಪೂಜಾರಿಗಳು, ಇದು 2 ಸಾಮುವೇಲ 6ನೇ ಅಧ್ಯಾಯ 1ನೇ ವಚನದಿಂದ 11ನೇ ವಚನದಲ್ಲಿ ನೀವು ಬರೆದದ್ದು ನೋಡ್ಬೋದು. 1ನೇ ಸಾಮುವೇಲದಲ್ಲಿ ಇದೆ, ಅದು 2ನೇ ಸಾಮುವೇಲದಲ್ಲಿ ಇದೆ. ಈಗ ನಾನು ಮುಂದೆ ಮಾತಾಡಲಿಕ್ಕೆ ಹೋಗುವಂಥದ್ದು 2ನೇ ಸಾಮುವೇಲದಲ್ಲಿರುವಂಥದ್ದು. ಶತ್ರುವಶವಾಯಿತು, ಅವರಿಗೆ ಬಾಧಕವಾಯಿತು, ಗೆಡ್ಡೆ ರೋಗ ಬಂತು. ಫಿಲಿಷ್ಟಿಯ ಪ್ರಭುಗಳನ್ನು ಒಟ್ಟಿಗೆ ಕೂರಿಸಿದ್ರು, ಕೇಳಿದರು ಏನು ಮಾಡೋದು, ಇದನ್ನು ಏನು ಮಾಡೋದು, ಹೇಗೆ ಮಾಡೋದು. ಅದಕ್ಕೆ ಅವರು ಹೇಳಿದರು, ಹಾಲು ಕೆರೆಯದ 2 ಹಸುಗಳನ್ನು ತೆಗೊಳ್ಬೇಕು, ಹೊಸ ಬಂಡಿಯನ್ನು ಮಾಡಿಸಬೇಕು, ಅದರಲ್ಲಿ ಈ ಮಂಜೂಷದ ಪೆಟ್ಟಿಗೆಯನ್ನು ಇಡಿಸಬೇಕು. 5 ಪ್ರಭುಗಳಿದ್ದರು ಫಿಲಿಷ್ಟಿಯ, 5 ಈ ಗೆಡ್ಡೆಯನ್ನು ಇಲಿಗಳನ್ನು ಮಾಡಿ ಅದನ್ನು ಹೊಡಿಬೇಕು. ಒಂದು ವೇಳೆ ಅದು ಬೇತ್ಷೆಮಿತ್ ಅದು ಒಂದು ಊರು ಇದೆ, ಅಲ್ಲಿಂದ ಹೊರಟ್ರೆ ಇವರು ಫಿಲಿಷ್ಟಿಯರಿಗೆ ಇನ್ನೂ ಏನಾಗುವುದಿಲ್ಲ ಅಂತ. ಅದು ಹೋಯಿತು, ಅವರ ದೇಶ ಪಾರಾಯಿತು. ಅಲ್ಲಿ ಅದರ 2 ಕಡೆಯಲ್ಲಿ ಅದನ್ನು ಹಣಿಕೆ ನೋಡಿದಾಗ ಎಷ್ಟೋ ಮಂದಿ ಸತ್ರು, ಬೇರೆ ಕಡೆಯಲ್ಲಿ ಜನ ಸತ್ತು ಬಿದ್ದರು. ಲಾಸ್ಟಿಗೆ ಅದು ಬಂದು ಅದನ್ನು ತಂದು ಅಭಿನಾದಾಬನ ಮನೆಯಲ್ಲಿಟ್ಟರು. ಅಭಿನಾದಾಬನ ಮನೆಯಲ್ಲಿ ಅವನ ಮಗ ಯಾರಂದರೆ ಉಜ್ಜ, ಇನ್ನೊಬ್ಬ ಇದ್ದ ಅವನಿಗೆ. ಅವರು ಅದನ್ನು ಒರೆಸ್ತಿದ್ರು, ಅದರ ಪಕ್ಕದಲ್ಲಿ ಮಲಗ್ತಿದ್ರು, ಅವರಿಗೆ ಏನಾಗಲಿಲ್ಲ.
ಅಭಿನಾದಾಬನ ಮನೆಯಲ್ಲಿ ಕೆಲವೊಂದು ವರ್ಷ ಅಲ್ಲಿ ಇತ್ತು. ಆವಾಗ ದಾವೀದರು ಅರಸರಾಗಿದ್ದಾರೆ. ಅವರಿಗೆ ಆಯಿತು ಮಂಜೂಷವನ್ನು ದಾವೀದನೂರಿಗೆ ತರಬೇಕು ಎಂಬುದಾಗಿ ಮನಸ್ಸು ಮಾಡಿದ. ಈಗ ಪ್ಲ್ಯಾನ್ ಯಾವುದು? ಪ್ಲ್ಯಾನ್ ಗೊತ್ತಿಲ್ಲ, ಹೇಗೆ ತರಬೇಕಂತ ಗೊತ್ತಿಲ್ಲ. ಅವನದೇ ಓನ್ ಐಡಿಯಾ ಮಾಡಿದ. ನೋಡಿದ ಫಿಲಿಸ್ಟಿಯರು ಹೇಗೆ ಕಳಿಸಿದ್ದಾರೆ ನೋಡಿ, ಎತ್ತಿನ ಬಂಡಿ ಮಾಡಿ ಅದಕ್ಕೆ 2 ಎತ್ತನ್ನು ಇಟ್ಟು ಅದರ ಮೇಲೆ ಹಾಕಿದ್ದಾರೆ. ಸೇಮ್ ಪ್ಲ್ಯಾನನ್ನು ಉಪಯೋಗಿಸಿ ಅಭಿನಾದಾಬನ ಮನೆಯಿಂದ ಬಂಡಿಯಲ್ಲಿ ಆ ಮಂಜೂಷದ ಪೆಟ್ಟಿಗೆ ನಿಲ್ಲಿಸಿದ. ಈ ಉಜ್ಜನಿಗೆ ಅಲ್ಲಿ ಮಂಜೂಷದ ಪೆಟ್ಟಿಗೆ ಹತ್ರ ಹೋಗಿಕೊಂಡು ಮುಟ್ಟಿಕೊಂಡು ಒರೆಸಿಕೊಂಡಿದ್ದವಲ್ಲ, ಅದಕ್ಕೆ ಅವನ ಮನೆಯಲ್ಲಿದ್ದದಲ್ಲ. ಈಗ ತಾನು ಒಂದು ಆ ಮಂಜೂಷದ ಪೆಟ್ಟಿಗೆ ಹತ್ತಿರ ಎಲ್ಲ ರಾಜರೋಷದಿಂದ ಎಲ್ಲ ಜನ ಸೇರಿಕೊಂಡು ತರ್ತಾ ಇದ್ದಾರೆ ಅದನ್ನು. ಅದರ ಬಂಡಿ ಹತ್ತಿರ ಅವನು ಕೂತ್ಕೊಂಡಿದ್ದ, ಹೊಡಿತಾ ಇದ್ದ. ಒಬ್ಬನು ಹೊಡಿತಿದ್ದ, ಒಬ್ಬನು ಆ ಪಕ್ಕದಲ್ಲಿ ನಿಂತಿದ್ದಾನೆ. ಅಲ್ಲಿ ಎತ್ತುಗಳು ಎಡವಿದಾಗ ಮಂಜೂಷದ ಪೆಟ್ಟಿಗೆ ಮಗುಚಿ ಬೀಳುವಾಗೆ ಆದಾಗ ಮಂಜೂಷದ ಪೆಟ್ಟಿಗೆಯನ್ನು ಹಿಡ್ಕೊಂಡಾಗ ಇಮ್ಮಿಡಿಯೇಟ್ಲಿ ಉಜ್ಜನು ಸತ್ತು ಹೋದ ಅಲ್ಲಿಯೇ. ಈಗ ಉಜ್ಜನು ಸತ್ತು ಹೋದದು, ಸತ್ತು ಹೋಗಬೇಕಿದ್ರೆ ಉಜ್ಜನು ಮೊದಲು ಸಾಯಬೇಕಿತ್ತು. ಅಲ್ಲಿ ಉಜ್ಜನ ವಧೆ ಆದದ್ದು ದಾವೀದನು ತನ್ನ ಸ್ವಂತ ಬುದ್ಧಿಯಿಂದ, ಸ್ವಂತ ಪ್ಲ್ಯಾನ್ನಿಂದ, ಯೋಜನೆಯಿಂದ, ಆತನ ಓನ್ ಐಡಿಯಾದಿಂದ ಅದನ್ನು ಹಿಡ್ಕೊಂಡು ಬಂದದಕ್ಕೆ ಈ ಎಡವಟ್ಟಾಯಿತು. ಆಗ ಏನು ಮಾಡೋದು? ಅಲ್ಲಿ ಇನ್ನೊಬ್ಬ ಇದ್ದ, ಒಬೇದ್ ಏದೋಮ ಎಂಬುವ ಇದ್ದ. ಒಬೇದ್ ಏದೋಮನ ಮನೆಯಲ್ಲಿ ಅದನ್ನಿಟ್ಟರು. ಕೇವಲ ಆದದು 3 ತಿಂಗಳು. ಆ 3 ತಿಂಗಳಾಗುವಾಗ ಅವನ ಮನೆಯಲ್ಲಿ ಆ ಮಂಜೂಷದ ಪೆಟ್ಟಿಗೆ ಅರಸ ಕೊಂಡೋಗಿಟ್ಟದ್ದು, ಫಿಲಿಸ್ಟಿಯರು ಕಳಿಸಿಟ್ಟದಲ್ಲ. ಇಸ್ರಾಯೇಲನ್ನು ಆಳುವಂಥ ಅರಸನಿಟ್ಟಾಗ ಹೀ ಈಸ್ ದ ಓನ್ಲಿ ಅಥಾರಿಟಿ ಟು ಕೀಪ್ ದೇರ್. ವಿತ್ ಪ್ರೋಟೋಕಾಲ್ ಅವನ ಮನೆಗೆ ಬಂದಿದೆ. ವಿದೌಟ್ ಪ್ರೋಟೋಕಾಲ್ ಅಲ್ಲಿ ಬಂದದ್ದು ಅಭಿನಾದಾಬನ ಮನೆಗೆ ವಿದೌಟ್ ಪ್ರೋಟೋಕಾಲ್. ಇದು ವಿದ್ ಪ್ರೋಟೋಕಾಲ್ ಅಲ್ಲಿಗೆ ಬಂದಿದೆ. ಅಲ್ಲಿಗೆ ಬಂದದಲ್ಲ, ಅಲ್ಲಿ ಇಡಲ್ಪಟ್ಟದ್ದು. ಅರಸನ ಅಪ್ಪಣೆಯ ಮೇರೆಗೆ ಒಬೇದೆದೋಮ ಅದನ್ನು ಎಸ್ ಅಂತ ಹೇಳಿದ, ಮನೆಯಲ್ಲಿಟ್ಟರು. 3 ತಿಂಗಳಲ್ಲಿ ಒಬೇದ್ ಏದೋಮನ ಮನೆ ಇಷ್ಟು ಐಶ್ವರ್ಯವಂತ ಮನೆ ಆಯ್ತಂತೆ. ಅವನ ಐಶ್ವರ್ಯ ಹೆಚ್ಚಿತ ಅಂದರೆ ಅವನ ಸಮೃದ್ಧಿ ದಾವೀದನೂರನಲ್ಲಿರುವ ಇವನಿಗೆ, ಯಾರಿಗೆ, ಅರಸನಾದ ದಾವೀದನಿಗೆ ಮುಟ್ಟಿದ್ದು. ಒಬೇದೆದೋಮ ಶ್ರೀಮಂತನಾಗಿದ್ದಾನೆ ಅಂತ, ಬಿಕಾಸ್ ಆಫ್ ಮಂಜೂಷ. ಅಯ್ಯೋ, ಆ ಒಂದು ಮರದ ಪೆಟ್ಟಿಗೆಯ ಮಂಜೂಷ, ಬಂಗಾರದ ತಗಡಿರುವ ಮಂಜೂಷದ ಒಳಗೆ ಇದ್ದದ್ದು 3 ಐಟಮ್. ಒಂದು ಆರೋನನ ಚಿಗುರಿದ ಕೋಲು, ಮನ್ನ ಮಡಾಯಿಸಿದ ಪಾತ್ರೆ, ದೇವರ ವಾಕ್ಯದ ಹಲಗೆ, ಟ್ಯಾಬ್ಲೆಟ್. ಇವತ್ತು ಜೀವಸ್ವರೂಪನಾದ ದೇವರ ನಮ್ಮೊಳಗೆ ವಾಸ ಮಾಡ್ತಾ ಇದ್ದಾನೆ. ಜೀವಸ್ವರೂಪನಾದ ದೇವರ ಮಂಜೂಷದ ಪೆಟ್ಟಿಗೆ ಚಲಿಸುವ ಮೊಬೈಲ್ ಟೆಬರ್ನಕಲ್ ಆಗಿ ದೇವರು ನಮ್ಮನ್ನು ಮಾಡಿದ್ದಾನೆ. ಹಾಗಾದರೆ ರಾಂಗ್ ಮೆಥಡ್ನಿಂದ ಮಂಜೂಷದ ಪೆಟ್ಟಿಗೆ ಕೈ ಹಾಕಿದಾಗ ಉಜ್ಜ ಸತ್ತು ಬಿದ್ದ. ಇವತ್ತು ನಮ್ಮನ್ನು ರಾಂಗ್ ಮೆಥಡ್ನಿಂದ ಯಾರಾದರೂ ಮುಟ್ಟಿದೆ, ಇಟ್ ಈಸ್ ವೆರಿ ಡೇಂಜರಸ್ ಫಾರ್ ದೆಮ್. ಅರ್ಥ ಮಾಡಿಕೊಳ್ಳಿ ದೇವರ ವಾಕ್ಯವನ್ನು. ಈಗ ಇವನಿಗೆ ಬಹಳ ಖುಷಿಯಾಯಿತು. ಈ ಸಬ್ಜೆಕ್ಟನ್ನು ನಾನು ದ ಗ್ಲೋರಿ ಆಫ್ ಗಾಡ್ನಲ್ಲಿ ನೆಕ್ಸ್ಟ್ ವಿವರಿಸ್ತೇನೆ. ಈಗ ನನಗೆ ದ ಪ್ಲ್ಯಾನ್ ಆಫ್ ಗಾಡ್ನಲ್ಲಿದ್ದೇನೆ. ದ ಪ್ಲ್ಯಾನ್ ಆಫ್ ಗಾಡಿಗೆ ಅದನ್ನು ಬಿಡಿಸಿದರೆ ಆಗುವುದಿಲ್ಲ, ಅದು ಬೇರೆ ಹೋಗ್ತದೆ ಸಂದೇಶ. ಅದಕ್ಕೆ ಪ್ಲ್ಯಾನ್ ಆಫ್ ಗಾಡ್ ಈಗ ದಾವೀದನಿಗೆ ಗೊತ್ತಾಯಿತು, ಈಗ ತರಬೇಕು. ನೀವು ಓದಿ ಮನೆಯಲ್ಲಿ ಇದನ್ನು ಕೇಳಿದ ಕೂಡಲೇ ಓದಿ. ಇವತ್ತು 1 ಪೂರ್ವಕಾಲ ವೃತ್ತಾಂತ, ದ ಫಸ್ಟ್ ಕ್ರೋನಿಕಲ್ಸ್ 15ನೇ ಅಧ್ಯಾಯ 1ನೇ ವಚನ 29ನೇ ವಚನದವರೆಗೆ ಓದಿ. ಈಗ ಪ್ರೋಟೋಕಾಲಿಗೆ ಇವನು ಬಂದ. ಯಾರು? ಆ ದಾವೀದ ಅರಸ. ನೋಡಿ, ಹಳೆ ಒಡಂಬಡಿಕೆಯಲ್ಲಿ 3 ಕರೆ, ಹೊಸ ಒಡಂಬಡಿಕೆಯಲ್ಲಿ 5 ಕರೆ. ಹಳೆ ಒಡಂಬಡಿಕೆಯಲ್ಲಿ ಕಿಂಗ್, ದ ಫಸ್ಟ್ ಮ್ಯಾನ್, ಪ್ರಥಮ ಪ್ರಜೆ ಕಿಂಗ್. ಸೆಕೆಂಡ್ ಪ್ರಜೆ ಪ್ರವಾದಿ, ದ ಕಾಲ್. ಫಸ್ಟ್ ಕಾಲ್ ಕಿಂಗ್, ಸೆಕೆಂಡ್ ಕಾಲ್ ಪ್ರಾಫೆಟ್, ಥರ್ಡ್ ಕಾಲ್ ಪ್ರೀಸ್ಟ್. ಈಗ ಇದು ಯಾರ ಕೆಲಸ? ಮಂಜೂಷದಲ್ಲಿ ಗುಡಾರದಲ್ಲಿ ಸೇವೆ ಮಾಡುವುದು ಕೆಲಸ ಯಾರ್ದು? ಅರಸಂದಲ್ಲ. ಈ ಅರಸನು ಅರಸನಾಗಿದ್ದ, ಪ್ರವಾದಿಯಾಗಿದ್ದ, ಯಾಜಕನೂ ಆಗಿದ್ದ. 3 ಕಾಲ ಒಬ್ಬ ಕಿಂಗಲ್ಲಿತ್ತು. ಅವನೊಬ್ಬನೇ ಇದ್ದದ್ದು ಇಸ್ರಾಯೇಲಲ್ಲಿ 3 ಕಾಲ್ ಇರುವಂಥ ವ್ಯಕ್ತಿ. ಬಿಕಾಸ್ ಹಿ ಈಸ್ ದ ಗ್ರೇಟೆಸ್ಟ್ ವರ್ಷಿಪರ್ ಆಫ್ ಗಾಡ್, ಗ್ರೇಟೆಸ್ಟ್ ಒಬಿಡಿಯಂಟ್ ಗೈ ಆ್ಯಂಡ್ ದ ವರ್ಷಿಪರ್ ಆಫ್ ಗಾಡ್.
75 ಕೀರ್ತನೆ ಬರೆದಿದ್ದಾನೆ. ಅವತ್ತವನು ಬರೆದ 75 ಕೀರ್ತನೆ ಇವತ್ತು ಇಸ್ರಾಯೇಲರಲ್ಲಿ ಹಿಮ್ಮು ಬುಕ್ ಆಗಿದೆ. ಅದು ಸ್ತುತಿ ಆರಾಧನೆ ಪುಸ್ತಕ. ಅದು ನನ್ನ ಪ್ರಿಯ ದೇವಜನರೇ, ಒಂದು ಆಲೋಚನೆ ಮಾಡಿ. ಈಗ ಅವನು ಪ್ರೋಟೋಕಾಲಿಗೆ ಬಂದಿದ್ದಾನೆ. ಏನು ಮಾಡಿದ? ಫಾಸ್ಟ್ ಇಸ್ರಾಯೇಲರನ್ನೆಲ್ಲರನ್ನು ಒಟ್ಟು ಮಾಡಿದ. ಫಸ್ಟ್ ಮಂಜೂಷಗೋಸ್ಕರ ಮೊದಲು ಸ್ಥಳವನ್ನು ಸಿದ್ಧ ಮಾಡಿದ. ದ ಬೆಸ್ಟ್ ಪಾರ್ಟ್. ಮಂಜೂಷ ತಂದರೆ ಇಡುವುದು ಇಲ್ಲಿ ಅವನ ಮನೆಯಲ್ಲಿ ಇಡುವುದಾ, ಅಥವಾ ಇಲ್ಲಿ ಮಾರ್ಗದಲ್ಲಿ ಇಡುವುದಾ, ಚಪ್ಪರದಲ್ಲಿ ಇಡುವುದಾ? ಇಲ್ಲ. ಮಂಜೂಷವನ್ನು ಎಲ್ಲಿ ಇಡಬೇಕು, ಎಲ್ಲಿ ಅದನ್ನು ಡೆಡಿಕೇಟ್ ಮಾಡಬೇಕು, ಆ ಡೆಡಿಕೇಟ್ ಮಾಡತಕ್ಕ ಸ್ಥಳವನ್ನು ಮೊದಲು ಸಿದ್ಧ ಮಾಡಿದ. ಈಗ ಪ್ರೋಟೋಕಾಲಿಗೆ ಬರ್ತಿದ್ದಾನೆ. ಈಗ ರಿಯಲ್ ಪ್ಲ್ಯಾನಿಗೆ ಬರ್ತಾ ಇದ್ದಾನೆ. ದೇವರ ನಿಜವಾದ ಪ್ಲ್ಯಾನಿಗೆ ಬರ್ತಾ ಇದ್ದಾನೆ. ಅವನು ಕೂತಿರುವ, ಪ್ರಾರ್ಥನೆ ಮಾಡಿರುವ, ದೇವರವರಿಗೆ ತನಗೆ ಗೈಡ್ಲೈನ್ ಕೊಟ್ಟ. ಏನಂದರೆ ಅಲ್ಲಿ ಸ್ಥಳವನ್ನು ಸಿದ್ಧ ಮಾಡಿ ಗುಡಾರವನ್ನು ಹಾಕಿಸಿದ. ಒಂದು ಸ್ಥಳ ಸಿದ್ಧ ಮಾಡಿದ, ಅಲ್ಲಿ ಮಂಜೂಷದ ಪೆಟ್ಟಿಗೆಯನ್ನು ಇಟ್ಕೊಳ್ಳಿಕ್ಕೆ ಗುಡಾರವನ್ನು ಹಾಕಿದ. ಒಂದು ಮನೆ, ಒಂದು ಟೆಂಟ್ ಮಾಡಿದ. ಟೆಂಟ್. ಓಹೋ ನನ್ನ ಪ್ರಿಯರೇ, ದ ರೈಟ್ ಟ್ರ್ಯಾಕ್, ರೈಟ್ ದೇವರ ಯೋಜನೆಗೆ, ಸರಿಯಾದ ಯೋಜನೆಗೆ ಬಂದಿದ್ದಾನೆ. ಆ ಕಾಲದಲ್ಲಿ ದಾವೀದನು ಲೇವಿಯರ ಹೊರತಾಗಿ ಯಾರು ದೇವ ಮಂಜೂಷವನ್ನು ಹೊರಬಾರದು. ದೇವರ ಮಂಜೂಷವನ್ನು ಹೇಗೆ ಹೊರಬೇಕಂದ್ರೆ, ಅದಕ್ಕೆ 2 ಕೋಲಿದೆ ಹೊರಲಿಕ್ಕೆ, ಅದಕ್ಕೆ ಬಂಗಾರದ ರಿಂಗ್ ಇದೆ. ಲೇವಿಯರು ಶುದ್ಧರಾಗಬೇಕು. ಅವರ ಶುದ್ಧತ್ವ ದಿನಗಳು ಮುಗಿದು ಆಮೇಲೆ ಆ ಲೇವಿಯರು ಅದಕ್ಕೆ ಹೆಗಲುಗೊಡಬೇಕು. ಅದನ್ನು ಬಂಡಿಯಲ್ಲಿ ತರುವುದಲ್ಲ, ಬೋರಿದು ಗಾಡಿಯಲ್ಲಿ ತರುವುದಲ್ಲ, ಎತ್ತಿನ ಬಂಡಿಯಲ್ಲಿ ತರುವ, ಖುದ್ದು ಲೇವಿಯರು ಹೊತ್ತುಕೊಂಡು ಬರಬೇಕು ಅಲ್ಲಿಂದ. ಅದು ಎಷ್ಟು ಕಿಲೋಮೀಟರ್ ಆಗಿರ್ಬೋದು. ಆ ಪಲ್ಲಕ್ಕಿಯನ್ನು, ಆ ಮಂಜೂಷ ಪೆಟ್ಟಿಗೆಯನ್ನು ಈ ಲೇವಿಯರು ಖುದ್ದು ತಮ್ಮ ಹೆಗಲಿನಲ್ಲಿ ಹೊತ್ತುಕೊಂಡು ಬರಬೇಕು. ಓಕೆ, ಲೇವಿಯರನ್ನು ಹೊರುವುದಕ್ಕಾಗಿ ಸದಾಕಾಲ ಸೇವೆ ಮಾಡುವುದಕ್ಕೂ ಯೆಹೋವನು ಅವರನ್ನೇ ಆರಿಸಿಕೊಂಡಿದ್ದಾನೆಂದು ಹೇಳಿ ಯೆಹೋವನ ಮಂಜೂಷವನ್ನು ತಾನು ಸಿದ್ಧ ಮಾಡಿದ ಸ್ಥಳಕ್ಕೆ ತರುವುದಕ್ಕೋಸ್ಕರ ಎಲ್ಲ ಇಸ್ರಾಯೇಲ್ಯರನ್ನು ಯೆರೂಸಲೇಮಿಗೆ ಕರೆಸಿದನು. ಎಲ್ಲ ಇಸ್ರಾಯೇಲರನ್ನು ಯೆರೂಸಲೇಮಿಗೆ ಕರೆಸಿದನು. ಇವತ್ತು ಕೆಲವೊಂದು ಸಭೆಗಳಲ್ಲಿ ಒನ್ ಮ್ಯಾನ್ ಶೋ. ಯಾರ ಉದ್ದೇಶ ನಾನು ಹೇಳ್ತಾ ಇಲ್ಲ, ಯಾರನ್ನು ಒಟ್ಟು ಸೇರಿಸುವುದಿಲ್ಲ. ಒಂದು ವಿಷನನ್ನು ಶೇರ್ ಮಾಡಲಿಕ್ಕಾಗಲಿ, ಸಭೆಯಲ್ಲಿ ಮಾಡಬೇಕಾದ್ರೆ ಸೇರಿಸಬೇಕು. ಇಲ್ಲಿ ಇವನು ಏನು ಮಾಡಿದ ಅಂದರೆ, ಎಲ್ಲ ಇಸ್ರಾಯೇಲನ್ನು ಕರೆಸಿ ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ. ಯಾಕೆ? ಇದು ಅವನ ಸ್ವಂತ ಕಾರ್ಯ ಇಲ್ಲ, ಇದು ಭೂಮಿ ಆಕಾಶ ಉಂಟು ಮಾಡಿದ ದೇವರ ಗುಡಾರದ ಕಾರ್ಯ, ದೇವರ ಆಲಯದ ಕಾರ್ಯ. ಈ ನೆವರ್ ಮಿಸ್ ದ ಪ್ರೋಟೋಕಾಲ್. ನನ್ನ ಪ್ರಿಯ ದೇವಜನರೇ, ಇದು ಮುಗಿಲಿಲ್ಲ, ಟೈಮ್ ಆಯಿತು. ಇದನ್ನು ನೆಕ್ಸ್ಟ್ ನಾನು ಕಂಟಿನ್ಯೂ ಮಾಡ್ತೇನೆ. ನಾವು ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವಾತನು. ಸ್ವಾಮಿ, ಈ ಒಂದು ನಿನ್ನ ಯೋಜನೆ ಜನರಿಗೆ ಅರ್ಥವಾಗಲಿ, ತಮ್ಮ ಜೀವಿತದಲ್ಲಿ ಅರ್ಥವಾಗುವಂತೆ ಸ್ವಾಮಿ ನನ್ನನ್ನು ಮುಂದೆಯೂ ನಡೆಸು. ಇವತ್ತು ಏನೆಲ್ಲ ಬೋಧಿಸಿದ್ದೇನೆ ಅದು ಸರಿಯಾಗಿ ಅರ್ಥವಾಗುವಂತೆ, ಅವರ ಹೃದಯಕ್ಕೆ, ಅವರ ಸ್ಪಿರಿಟ್ನಲ್ಲಿ ಅಂಡರ್ಸ್ಟ್ಯಾಂಡ್ ಆಗುವಂತೆ ನಿನ್ನ ನಡೆಸು, ಮತ್ತು ನಿನ್ನ ಕೃಪೆಯಿಂದ ಅವರನ್ನು ನಡೆಸು. ಅವರೆಲ್ಲ ಕಾರ್ಯಗಳು ಸಫಲವಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.